ಸ್ಯಾಂಡಲ್ವುಡ್ ಅಂದರೆ ಈಗ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಇಡೀ ದೇಶವೇ ಬೆರಗುಗಣ್ಣಿನಿಂದ ನೋಡ್ತಿರೋ ಪವರ್ ಹೌಸ್. ಒಂದು ಸಿನಿಮಾ ಹಿಟ್ ಆಗೋದು ಲಕ್ ಇರಬಹುದು, ಆದರೆ ಸತತವಾಗಿ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡೋದಿದೆಯಲ್ಲ, ಅದು ಬರೀ ಮಾಸ್ಟರ್ ಮೈಂಡ್ ಡೈರೆಕ್ಟರ್ಗಳಿಂದ ಮಾತ್ರ ಸಾಧ್ಯ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಂಡಲ್ವುಡ್ನ ಹಣೆಬರವನ್ನೇ ಬದಲಿಸಿದ, ಸತತವಾಗಿ ಸಕ್ಸಸ್ಗಳನ್ನೇ ನೀಡಿದ ಟಾಪ್ 10 ನಿರ್ದೇಶಕರ ಬಗ್ಗೆ ಮಾತಾಡೋಣ. ನಂಬರ್ 1, ಪ್ರಶಾಂತ್ ನೀಲ್, ದಿ ಬಾಕ್ಸ್ ಆಫೀಸ್ ಸುಲ್ತಾನ. ಲಿಸ್ಟ್ನ ಮೊದಲ ಹೆಸರೇ ಒಂದು ಬ್ರ್ಯಾಂಡ್. ಅವರೇ ಬಾಕ್ಸ್ ಆಫೀಸ್ ಸುಲ್ತಾನ ಪ್ರಶಾಂತ್ ನೀಲ್. ಉಗ್ರ ಮೂಲಕ ಕಿಚ್ಚು ಹಚ್ಚಿದ ನೀಲ್ KGF ಸರಣಿಯ ಮೂಲಕ ಕನ್ನಡದ ಬಾವುಟವನ್ನು ಜಾಗತಿಕ ಮಟ್ಟದಲ್ಲಿ ಹಾರಿಸಿದರು. ಇವರ ಮೇಕಿಂಗ್ ಹೇಗಿರುತ್ತೆ ಅಂದರೆ, ಸ್ಕ್ರೀನ್ ಮೇಲೆ ಕಲ್ಲಿದ್ದಲು ಕೂಡ ಚಿನ್ನದಂತೆ ಕಾಣುತ್ತೆ. ಬ್ಯಾಕ್ ಟು ಬ್ಯಾಕ್ ಇಂಡಿಯನ್ ಸಿನಿಮಾವನ್ನೇ ಸೇಕ್ ಮಾಡಿದ ಮಾಂತ್ರಿಕ ಇವರು. ಸದ್ಯಕ್ಕೆ ಇಡೀ ಭಾರತ ಕಾಯ್ತಿರೋದು ಇವರ ಮತ್ತು ಜೂನಿಯರ್ NTR ಕಾಂಬಿನೇಷನ್ನ ಡ್ರ್ಯಾಗನ್ ಸಿನಿಮಾಗಾಗಿ. ಈ ಚಿತ್ರ ಜೂನ್ 2026ಕ್ಕೆ ರಿಲೀಸ್ ಆಗೋದು ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ಪ್ರಶಾಂತ್ ನೀಲ್ ಸಿನಿಮಾ ಅಂದರೆ ಅಲ್ಲಿ ರವಿ ಬಸ್ರೂರವರ ಮ್ಯೂಸಿಕ್ ಇದ್ದೇ ಇರುತ್ತೆ. ನಂಬರ್ 2, ರಿಷಬ್ ಶೆಟ್ಟಿ, ದ ವಿಸಿನರಿ ಜೀನಿಯಸ್. ಒಂದು ಕಡೆ ಕ್ಲಾಸಿಕ್ ಕತೆ, ಇನ್ನೊಂದು ಕಡೆ ಪಕ್ಕಾ ಮಾಸ್ ಎಂಟರ್ಟೈನರ್. ಈ ಎರಡರ ಪರ್ಫೆಕ್ಟ್ ಮಿಕ್ಸ್ ಅಂದರೆ ಅದು ರಿಷಬ್ ಶೆಟ್ಟಿ. ಕಿರಿಕ್ ಪಾಟಿಯಿಂದ ಶುರುವಾಗಿ ನ್ಯಾಷನಲ್ ಅವಾರ್ಡ್ ಗೆದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಅಷ್ಟೇ ಯಾಕೆ, ಇಡೀ ಭಾರತವೇ ದೈವದ ಶಕ್ತಿ ಮುಂದೆ ತಲೆಬಾಗುವಂತೆ ಮಾಡಿದ ಕಾಂತಾರ. ರಿಷಬ್ ಶೆಟ್ಟಿ ಅವರದು ಹ್ಯಾಟ್ರಿಕ್ ಗೆಲುವಲ್ಲ, ಅದು ಸಕ್ಸಸ್ನ ವಿಶ್ವರೂಪ. 2025ರಲ್ಲಿ ತೆರೆಕಂಡಂಥ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿದೆ. ಈಗ ಇವರು ಇದರ ಫ್ರೀಕ್ವೆಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದು, ನ್ಯಾಷನಲ್ ಅವಾರ್ಡ್ ವಿನ್ನರ್ ರಿಷಬ್ ಶೆಟ್ಟಿ ಈಗ ಕೇವಲ ನಟನಲ್ಲ, ಫ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿದ್ದಾರೆ. ನಂಬರ್ 3, ಸಂತೋಷ್ ಆನಂದರಾಮ್, ದ ರೆಕಾರ್ಡ್ ಮೇಕರ್. ಫ್ಯಾಮಿಲಿ ಆಡಿಯನ್ಸ್ ಪಲ್ಸ್ ಹಿಡಿಯೋದ್ರಲ್ಲಿ ಇವರು ನಂಬರ್ 1. ಸತತವಾಗಿ ಇಂಡಸ್ಟ್ರಿ ಹಿಟ್ ಕೊಡೋದು ಇವರಿಗೆ ನೀರು ಕುಡಿದಷ್ಟು ಸುಲಭ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ರಾಜ್ಕುಮಾರ ಮತ್ತು ಯುವರತ್ನ, ಈ 3 ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕ್ರಿಯೇಟ್ ಮಾಡಿದ ಹವಾ ಅಷ್ಟಿಷ್ಟಲ್ಲ. ಸೆಂಟಿಮೆಂಟ್ ಮತ್ತು ಮಾಸ್ ಎರಡನ್ನ ಸಮತೋಲನ ಮಾಡೋದು ಇವರ ಸ್ಪೆಷಾಲಿಟಿ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ನಂತರ ಸಂತೋಷ್ ಆನಂದರಾಮ್ ಈಗ ಮತ್ತೊಂದು ಬಿಗ್ ಬಜೆಟ್ ಕಮರ್ಷಿಯಲ್ ಎಂಟರ್ಟೈನರ್ ಸ್ಕ್ರಿಪ್ಟನ್ನು ಸಿದ್ಧಪಡಿಸಿದ್ದಾರೆ. ನಂಬರ್ 4, ಜೋಗಿ ಪ್ರೇಮ್, ದಿ ಶೋ ಮ್ಯಾನ್. ಕನ್ನಡ ಚಿತ್ರರಂಗದ ಅಸಲಿ ಹ್ಯಾಟ್ರಿಕ್ ಮಾಂತ್ರಿಕ. ತನ್ನ ಮೊದಲ 3 ಸಿನಿಮಾಗಳಾದಂಥ ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಸುನಾಮಿ ಎಬ್ಬಿಸಿದವರು. ಇವತ್ತಿಗೂ ಪ್ರೇಮ್ ಸಿನಿಮಾ ಅಂದರೆ ಸಾಕು, ಹಾಡುಗಳು ಸೂಪರ್ ಹಿಟ್ ಆಗಲೇಬೇಕು ಅನ್ನೋದು ಪ್ರೇಕ್ಷಕರ ನಂಬಿಕೆ. ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ KD ದಿ ಡೆವಿಲ್ ಸಿನಿಮಾ ಏಪ್ರಿಲ್ 2026ಕ್ಕೆ ರಿಲೀಸ್ ಡೇಟ್ ಫಿಕ್ಸ್ ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಅಂತಮ್ಮ ಜೋಡೆತ್ತುಕನ ಹಾಡು ಯೂಟ್ಯೂಬ್ನಲ್ಲಿ ಸಖತ್ ಟ್ರೆಂಡ್ ಆಗ್ತಿದೆ. ಈ ಹಾಡನ್ನು ಹಾಡಿದವರು ಕೂಡ ಪ್ರೇಮ್ ಅವರು. ನಂಬರ್ 5, ದುನಿಯಾ ಸೂರಿ, ದ ರಾಮ್ ಮಾಸ್ಟರ್. ರಿಯಲಿಸ್ಟಿಕ್ ಮೇಕಿಂಗ್ಗೆ ಇವರೇ ಅಧಿಪತಿ. ಗಲ್ಲಿ ಗಲ್ಲಿಯ ಕಥೆಗಳನ್ನು ಸಿಲ್ವರ್ ಸ್ಕ್ರೀನ್ ಮೇಲೆ ಕಾವ್ಯದ ಥರ ತೋರಿಸೋರು ಈ ಸೂರಿ. ದುನಿಯಾಯಿಂದ ಹಿಡಿದು ಟಗರುವರೆಗೂ ಇವರ ಪ್ರತಿಯೊಂದು ಸಿನಿಮಾ ಕೂಡ ಒಂದು ಟ್ರೆಂಡನ್ನು ಸೆಟ್ ಮಾಡಿದೆ. ರಾಯ್ ಆ್ಯಂಡ್ ರಗಡ್ ಸಿನಿಮಾಗಳಿಗೆ ಸೂರಿ ಅವರೇ ಬಾಸ್. ಅಭಿಷೇಕ್ ಅಂಬರೀಷ್ ನಟನೆಯ ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ನಂತರ ಸೂರಿ ಅವರು ಈಗ ಭೂಗತ ಲೋಕದ ಮತ್ತೊಂದು ನೈಜ ಕತೆ ಸೈಲೆಂಟ್ ಸುನಿಲ ಸಿನಿಮಾವನ್ನು ಕೈಗೆತ್ತಿಕೊಂಡಿದ್ದಾರೆ. 2026ರ ಕೊನೆಯಲ್ಲಿ ಇದು ಪ್ರೇಕ್ಷಕರ ಮುಂದೆ ಬರುವ ಸಾಧ್ಯತೆ ಇದೆ. ನಂಬರ್ 6, ಯೋಗರಾಜ್ ಭಟ್, ದ ರೊಮ್ಯಾಂಟಿಕ್ ರೆಬಲ್. ಸಿನಿಮಾದಲ್ಲಿ ಫಿಲಾಸಫಿ ಹೇಳ್ತಾ ಲವ್ ಸ್ಟೋರಿ ತೋರಿಸೋದರಲ್ಲಿ ಭಟ್ಟರು ಎತ್ತಿದ ಕೈ. ಮುಂಗಾರು ಮಳೆಯಿಂದ ಶುರುವಾದ ಈ ಮ್ಯಾಜಿಕ್ ಗಾಳಿಪಟ ಮತ್ತು ಪಂಚರಂಗಿ ಮೂಲಕ ಕನ್ನಡಿಗರ ಮನೆ ಮಾತಾಯಿತು. ಇವರ ಸಂಭಾಷಣೆ ಕೇಳೋದೇ ಒಂದು ಖುಷಿ. ಇತ್ತೀಚೆಗೆ ಭಟ್ಟರು ಮಣದ ಕಡಲು ಅನ್ನೋ ಹೊಸ ಪ್ರಯೋಗ ಮಾಡಿದ್ದರು, ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಅಷ್ಟೇ ಅಲ್ಲ, ರೋಹಿತ್ ಪಡಕಿ ನಿರ್ದೇಶನದ ಉತ್ತರಾಖಂಡ ಸಿನಿಮಾದಲ್ಲಿ ಇವರು ನಟರಾಗಿ ಅಬ್ಬರಿಸಲಿದ್ದಾರೆ. ನಂಬರ್ 7, ತರುಣ್ ಸುಧೀರ್, ದ ಮಾಸ್ ಸ್ಪೆಷಲಿಸ್ಟ್. ಈಗಿನ ಜನರೇಷನ್ನ ಮಾಸ್ ಪಲ್ಸ್ ತರುಣ್ ಸುಧೀರ್ ಅವರಿಗೆ ಚೆನ್ನಾಗಿ ಗೊತ್ತು. ಚೌಕದಂತಹ ಮಲ್ಟಿಸ್ಟಾರ್ ಹಿಟ್ ಸಿನಿಮಾ ಕೊಟ್ಟ ಮೇಲೆ ರಾಬರ್ಟ್ ಮತ್ತು ಕಾಟೇರ ಮೂಲಕ ಬಾಕ್ಸ್ ಆಫೀಸಲ್ಲಿ ಬೆಂಕಿ ಹಚ್ಚಿದವರು. ಮಾಸ್ ಅಭಿಮಾನಿಗಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಕರಗತ ಮಾಡಿಕೊಂಡಿದ್ದಾರೆ. ಕಾಟೇರದ ಮೆಗಾ ಸಕ್ಸಸ್ ನಂತರ ತರುಣ್ ಅವರು ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗಾಗಿ ಒಂದು ಹೈ ವೋಲ್ಟೇಜ್ ಆಕ್ಷನ್ ಸ್ಕ್ರಿಪ್ಟನ್ನು ಬರೆದಿದ್ದಾರಂತೆ. ನಂಬರ್ 8, ಸಿಂಪಲ್ ಸುನಿ, ದ ಡೈಲಾಗ್ ಕಿಂಗ್. ಕಡಿಮೆ ಬಜೆಟಲ್ಲಿ ದೊಡ್ಡ ಹಿಟ್ ಕೊಡೋದು ಹೇಗೆ ಅಂತ ತೋರಿಸಿಕೊಟ್ಟವರು ಸುನಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ ಹೊಸ ಅಲೆ ಎಬ್ಬಿಸಿದವರು.
ನಂತರ ಚಮಕ್ ಮತ್ತು ಬಜಾರ್ ಸಿನಿಮಾಗಳ ಮೂಲಕ ತಮ್ಮ ಸಕ್ಸಸ್ ಗ್ರಾಫನ್ನು ಉಳಿಸಿಕೊಂಡು ಬಂದಿದ್ದಾರೆ. ಪ್ರಾಸಬದ್ಧ ಪಂಚ್ ಡೈಲಾಗ್ಗಳೇ ಇವರ ಆಸ್ತಿ ಅಂತ ಹೇಳ್ತೀನಿ. ಸದ್ಯಕ್ಕೆ ಸುನಿ ಅವರ ಫ್ಯಾಂಟಸಿ ಡ್ರಾಮಾ ಗತವೈಭವ ಸಂಚಲನ ಮೂಡಿಸಿದೆ. 2026ರ ಸಾಲಿನಲ್ಲಿ ರಾಬಿನ್ ಹುಡ್ ಮತ್ತು ರಿಚಿ ರಿಚ್ನಂತ ವಿಭಿನ್ನ ಸಿನಿಮಾಗಳನ್ನು ರಿಲೀಸ್ ಮಾಡಲು ಸುನಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ನಂಬರ್ 9 ಪವನ್ ಕುಮಾರ್, ದ ಕಾನ್ಸೆಪ್ಟ್ ಕಿಂಗ್. ಕನ್ನಡಿಗರು ಬರೀ ಕಮರ್ಷಿಯಲ್ ಸಿನಿಮಾ ಮಾತ್ರವಲ್ಲ, ಬ್ರೈನ್ ಬಳಸೋ ಸಿನಿಮಾವನ್ನೇ ನೋಡ್ತಾರೆ ಅಂತ ಪ್ರೂವ್ ಮಾಡಿದವರು ಪವನ್. ಲೂಸಿಯಾ ಮತ್ತು ಯೂಟರ್ ಮೂಲಕ ಇಂಡಿಯನ್ ಸಿನಿಮಾದ ಗಮನ ಸೆಳೆದವರು. ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳ ಸಕ್ಸಸ್ ಕಿಂಗ್ ಇವರು. ನಿರ್ದೇಶನದ ಜೊತೆಗೆ ಈಗ ಪವನ್ ನಟನೆಯಲ್ಲೂ ಮಿಂಚುತ್ತಿದ್ದಾರೆ. 2025ರ ಕೊನೆಯಲ್ಲಿ ಬಂದ ಶೋಧ ವೆಬ್ ಸಿರೀಸ್ನಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡಿ ಜನ ಫಿದಾ ಆಗಿದ್ದಾರೆ. ಸದ್ಯಕ್ಕೆ ಲೂಸಿಯಾ 2 ಸ್ಕ್ರಿಪ್ಟ್ ಕೆಲಸ ನಡೀತಿದೆ ಅನ್ನೋ ರೂಮರ್ಸ್ ಕೂಡ ಇದೆ. ನಂಬರ್ 10 ರಕ್ಷಿತ್ ಶೆಟ್ಟಿ, ದ ಕ್ರಿಯೇಟಿವ್ ಮೆವರಿಕ್. ನಿರ್ದೇಶಕ, ನಟ, ಕತೆಗಾರ ಹೀಗೆ ಮಲ್ಟಿ ಟ್ಯಾಲೆಂಟೆಡ್ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆಯಿಂದ ಹಿಡಿದು ಅವರು ಇನ್ವಾಲ್ವ್ ಆದ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಹೊಸ ತಲೆಮಾರಿನ ಸೃಜನಶೀಲ ಸಿನಿಮಾಗಳಿಗೆ ಇವರೇ ಗಾಡ್ ಫಾದರ್. ರಕ್ಷಿತ್ ಶೆಟ್ಟಿ ಈಗ ಉಡುಪಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವರ ಕನಸಿನ ಸಿನಿಮಾ ರಿಚರ್ಡ್ ಆಂಟನಿ ಶೂಟಿಂಗ್ ಹಂತದಲ್ಲಿದೆ. ಇದು ಉಳಿದವರು ಕಂಡಂತೆ ಸಿನಿಮಾದ ಫ್ರೀಕ್ವೆಲ್ ಆಗಿರಲಿದ್ದು 2026ರ ಬಹುದೊಡ್ಡ ಬಿಡುಗಡೆಗಳಲ್ಲಿ ಇದು ಕೂಡ ಒಂದು. ಇದಿಷ್ಟು ಕನ್ನಡದ ಟಾಪ್ 10 ಸಕ್ಸಸ್ಫುಲ್ ನಿರ್ದೇಶಕರ ಬಗ್ಗೆ ಒಂದಷ್ಟು ಮಾಹಿತಿ. ಈ ಲಿಸ್ಟಲ್ಲಿ ನಂಬರ್ 1 ಸ್ಥಾನ ಯಾರಿಗೆ ಸಿಗಬೇಕು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಲೆ ಉಳಿಯಲಿ, ಕನ್ನಡ ಬೆಳೆಯಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.